ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಹೇಳಕ್ಕೆ ಹೊರಟಿರೋದು ಗರ್ಭಿಣಿ ಅಂತ ಗೊತ್ತಾಗಿದ್ದ ತಕ್ಷಣವೇ ಮಾಡಬೇಕಾದಂಥ 4 ಸ್ಟೆಪ್ಸು. ಅದರಲ್ಲಿ ಮೊದಲನೇ ಸ್ಟೆಪ್ಸು 12 ವಾರಕ್ಕಿಂತ ಮುಂಚೆನೇ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಅಂದರೆ ನಿಮ್ಮ ಆಶಾ ವರ್ಕರ್ ಹತ್ರ ಯಾರ ಹತ್ರನಾದರೂ ಹೇಳ್ಬಿಟ್ಟು ನಾನು ಪ್ರೆಗ್ನೆಂಟ್ ಇದ್ದೀನಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಮುಂಚೆನೇ ಹೇಳಬೇಕು. ಎರಡನೇದು ಬಂದು ಚೆಕಪ್ಸಿಗೆ. ಸೆಕೆಂಡ್ ಹೋಗಿ ಚೆಕಪ್ ಮಾಡಿಸ್ಕೋಬೇಕು. ನೀವು ಮೊದಲೇ ಹೋಗ್ಬಿಟ್ಟು ಸೆಕೆಂಡ್ ಬಂತು ಚೆಕಪ್ಸಿಗೆ ಹೋಗಬೇಕು. ಯಾಕಂದರೆ ನೀವು 1.5 ಮಂತಲ್ಲಿರುತ್ತೆ, ನೀವು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದಮೇಲೆ ನಿಮ್ಮ ಆಶಾ ವರ್ಕರ್ಗೆ ಹೇಳ್ತೀರಾ. ನಿಮ್ಮ ಆಶಾ ವರ್ಕರ್ರು ಒಂದು ಸತಿ ವಿಸಿಟ್ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ಗೆ, ಬನ್ನಿ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೋಬೇಕು. ಸೆಕೆಂಡ್ ಬಂತು. ಮೂರನೇದು ಬಂದು ಇಂಜೆಕ್ಷನ್ TT 2 ಹಾಕಿಸ್ಕೋಬೇಕು. ಪ್ರೆಗ್ನೆನ್ಸಿ ಡ್ಯೂರೇಷನಲ್ಲಿ 9 ತಿಂಗಳೊಳಗಡೆ 2 ಇಂಜೆಕ್ಷನ್ಸ್ ಆಗಬೇಕು. ನಾಲ್ಕನೇದು ಬಂದು ಐರನ್ ಟ್ಯಾಬ್ಲೆಟ್ಸ್. ಅಂದರೆ ಕಂಪಲ್ಸರಿ ನೀವು ಪ್ರೆಗ್ನೆಂಟ್ಸ್ ಇದ್ದೀರಾ ಅಂತಂದರೆ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗಿದ್ದಿಂದನೂ ನಿಮಗೆ ಡೆಲಿವರಿ ಆಗೋ ಟೈಮ್ವರೆಗೂ 100 ಟ್ಯಾಬ್ಲೆಟ್ಸ್, ಕನಿಷ್ಠ ಪಕ್ಷ 100 ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕು. ನೀವು ತೊಗೊಂಡಿಲ್ಲ ಅಂತಂದರೆ HP ಕಮ್ಮಿ ಆಗುತ್ತೆ, ಎಲ್ಲನೂ ಫೇಸ್ ಮಾಡಬೇಕಾಗುತ್ತೆ. ಸೊ ಹಂಗಾಗ್ಬಿಟ್ಟು ನೀವು ಕಂಪಲ್ಸರಿ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿದ್ದಂಗೆ ಈ 4 ಚೆಕಪ್ಸು 4 ಮಾಡಲೇಬೇಕು. ಅದರಲ್ಲಿ ಫಸ್ಟ್ ಫಸ್ಟು 1.5 ತಿಂಗಳು ಅಂತ ಗೊತ್ತಾಗ್ತಿದ್ದಂಗೆ ನಿಮ್ಗೆ ಪ್ರೆಗ್ನೆಂಟ್ ಇದ್ದೀರ ಅಂತ ಕನ್ಫರ್ಮ್ ಆಗ್ತಿದ್ದಂಗೆ ನಿಮ್ಮ ಆಶಾ ವರ್ಕರ್ಗೆ ಹೇಳೋದು. ಸೆಕೆಂಡ್ ಬಂದುಬಿಟ್ಟು ಡಾಕ್ಟರ್ ಹತ್ರ ಚೆಕಪ್ಸಿಗೆ ಹೋಗೋದು. ಥರ್ಡ್ ಬಂದುಬಿಟ್ಟು TT ಅಂದರೆ ಇಂಜೆಕ್ಷನ್ಸ್ ಹಾಕ್ಸ್ಕೊಳೋದು ಪ್ರೆಗ್ನೆನ್ಸಿ ಟೈಮಲ್ಲಿ. ನಾಲ್ಕನೇದು ಬಂದು ಐರನ್ ಟ್ಯಾಬ್ಲೆಟ್ಸ್ ತೊಗೊಳೋದು. ಈ 4 ಕಂಪಲ್ಸರಿಯಾಗಿ ಮಾಡಬೇಕು. ಫಸ್ಟ್ ಬಂದು 12 ವಾರದೊಳಗಡೆ ಏನಕ್ಕೆ ನಾವು ಎಂಟ್ರಿ ಮಾಡಿಸ್ಬೇಕು, ಆಶಾ ವರ್ಕರ್ಗೆ ಯಾಕೆ ಕೇಳಬೇಕು? ಕೆಲವೊಬ್ರು ಇರ್ತಾರೆ, ನಾವು ಪ್ರೆಗ್ನೆಂಟ್ ಅಂತ ಗೊತ್ತಲ್ವಾ, ಇನ್ಯಾಕೆ ಚೆಕ್ ಮಾಡಿಸ್ಬೇಕು, ನಾನು ಮುಟ್ಟು ನಿಂತು 1.5 ತಿಂಗಳಾಗಿದೆ, ನನಗೆ ಗೊತ್ತು ಪ್ರೆಗ್ನೆಂಟ್ ಅಂತ, ನಾನು ಏನಕ್ಕೆ ಆಶಾ ವರ್ಕರ್ ಹತ್ರ ಹೇಳಬೇಕು? ಹೇಳಿಲ್ಲ ಅಂತಂದರೆ ನಂಗೆ ಡೆಲಿವರಿ ಮಾಡಲ್ವಾ ಅಂತ ಕೇಳ್ತಾರೆ. ಆ ಥರ ಎಲ್ಲ ಏನಲ್ಲ. ನೀವು ಏನಕ್ಕೆ ಹೇಳಬೇಕು ಅಂತಂದರೆ ನಿಮ್ಗೆ ಇದಕ್ಕಿಂತ ಮುಂಚೆನೇ ಯಾವುದಾದ್ರು ಅಬಾರ್ಷನ್ಸ್ ಆಗಿರ್ಬೋದು ಅಥವಾ ಏನಾದ್ರು ತೊಂದರೆ ಇರ್ಬೋದು. ಇದು 2ನೇ ಸತಿ ಪ್ರೆಗ್ನೆಂಟ್ ಆಗ್ತಿದ್ದೀರಾ, ಇದಕ್ಕಿಂತ ಮುಂಚೆ ಒಂದು ಅಬಾರ್ಷನ್ ಆಗಿದೆ, ಬಟ್ ನೀವು ಹೇಳೋದೇ ಇಲ್ಲ ಆಶಾ ವರ್ಕರ್ ಹತ್ರ ನಾವು ಪ್ರೆಗ್ನೆಂಟ್ ಇದ್ದೀವಿ 3 ತಿಂಗಳವರೆಗೂ ಯಾರೂ ಅಷ್ಟು ಈಗ ಹೇಳೋದಿಲ್ಲ. ನೀವು 1.5 ತಿಂಗಳಲ್ಲೇ ಹೇಳಿದ್ರಿ ಅಂದರೆ ನಿಮಗೆ ಮತ್ತೆ ಅಬಾರ್ಷನ್ ಆಗ್ದಂಗೆ ಅವರು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಸಜೆಸ್ಟ್ ಮಾಡ್ತಾರೆ, ಏನಾದ್ರು ತೊಗೋಬೇಕಾ ಅಬಾರ್ಷನ್ ಆಗ್ದಂಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಅಬಾರ್ಷನ್ ಆಗೋದು ಕಂಟ್ರೋಲ್ ಆಗುತ್ತೆ. ನೀವು ಮನೆಯಲ್ಲೇ ಇದ್ಕೊಂಡು 3 ಮಂತ್ವರೆಗೂ ವೆಯ್ಟ್ ಮಾಡಿಕೊಂಡು ಆಮೇಲೆ ಹೇಳೋಣ ಆಶಾ ವರ್ಕರಿಗೆ ಅಥವಾ ಆಮೇಲೆ ಇದು ಮಾಡೋಣ ಎಲ್ರಿಗೂ ಹೇಳ್ಬಿಟ್ರೆ ಈಗಲೇ ಮೊದಲನೇದು ಅಬಾರ್ಷನ್ ಆಗಿದೆ, ಇದು ಅಬಾರ್ಷನ್ ಆದರೆ ಮತ್ತೆಲ್ಲರೂ ಆಡ್ಕೋತಾರೆ. ಇದೆಲ್ಲ ಬಿಟ್ಬಿಡಿ. ಯಾಕಂದರೆ ನಿಮ್ಮ ನೆಕ್ಸ್ಟ್ ಇದರಲ್ಲೇನೇ ಅಬಾರ್ಷನ್ಸ್ ಇದೆ ಅಂತಂದರೆ ಈಗ ಹೋಗಿದ ತಕ್ಷಣ ಟ್ರೀಟ್ಮೆಂಟ್ ತೊಗೊಂಡ್ರೆ ಇದು ನಿಲ್ಲುತ್ತೆ. ಇಲ್ಲ ನೀವು ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಇದು ನಿಲ್ಲೋ ಚಾನ್ಸಸ್ ಇರೋಲ್ಲ. ಇದು ಅಬಾರ್ಷನ್ ಆಗ್ಬೋದು, ಆಗದೇನೂ ಇರೋಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲಲ್ವಾ. ಸೊ ಹಂಗಾಗಿ ಮುನ್ನೆಚ್ಚರಿಕೆಯಾಗಿ ನೀವು ಆಶಾ ವರ್ಕರ್ ಹತ್ರ 1.5 ತಿಂಗಳಲ್ಲಿದೆ ನನಗೆ ಈ ಥರ ಮುಂಚೆನೇ ನಂಗೆ ಅಬಾರ್ಷನ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಮುಂದಾಗ್ತಾರೆ. ತಾಯಿ ಮಗುಗೆ ಏನಾದ್ರು ಪ್ರಾಬ್ಲಮ್ ಇರ್ಬೋದು, ನೀವು ಮುಂಚೆನೇ ಹೇಳೋದಂದರೆ ಅದನ್ನು ಐಡೆಂಟಿಫೈ ಮಾಡ್ತಾರೆ. ನಿನಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಥವಾ ನಿಮ್ಮ ಮಗು ಹೊಟ್ಟೆಲಿರೋ ಮಗುಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅವ್ರು ಐಡೆಂಟಿಫೈ ಮಾಡೋದಕ್ಕೋಸ್ಕರನಾದರೂ ನೀವು ಹೇಳಲೇಬೇಕು. ಅದಾಗ್ತಿದ್ದಂಗೆ ನೆಕ್ಸ್ಟ್ ಬಂತು ಏನಂತಂದರೆ ನೀವು ಕರೆಕ್ಟಾಗಿ ಮುಟ್ಟು ನಿಂತಿರೋ ಡೇಟ್ ಹೇಳಿದ್ರೆ ಲಾಸ್ಟ್ ನಿಮ್ಮ ಡೆಲಿವರಿ ಡೇಟನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಕೆಲವೊಬ್ರು ಏನು ಮಾಡ್ತಾರೆ, ಲೇಟಾಗಿ ಹೇಳ್ತೀರಾ ಆಶಾ ವರ್ಕರ್ ಹತ್ರ, ನೀವು ಮುಟ್ಟು ನಿಂತಿರೋ ಡೇಟ್ ಮರ್ತೋಗ್ಬಿಟ್ಟಿರ್ತಾರೆ ಕೆಲವೊಂದರು. ಹಂಗಾಗ್ಬಿಟ್ಟು ಆಶಾ ವರ್ಕರ್ಸ್ ಏನು ಮಾಡ್ತಾರೆ, ನಿಮಗೆ ಡೆಲಿವರಿ ಡೇಟ್ನ ರಾಂಗ್ ಹೇಳಿರ್ತಾರೆ. ಸೊ ಹಂಗಾಗ್ಬಿಟ್ಟು ಮುಂಚೆನೇ ಹೇಳಿದ್ರೆ ಅವರಿಗೆ ಡೆಲಿವರಿ ಡೇಟ್ನ ಕನ್ಫರ್ಮಾಗಿ ಕರೆಕ್ಟಾಗಿ ಕೊಡ್ತಾರೆ. ಸೊ ಈ ರೀಸನಿಗಾದರೂ ನೀವು ಮುಂಚೆನೇ ಹೋಗ್ಬಿಟ್ಟು ಹೇಳಬೇಕು. ಅಥವಾ ಮುಂಚೆನೇ ಅಬಾರ್ಷನ್ ಮಾಡಿಸ್ಕೊಳಕ್ಕೆ. ಈಗ 2-3 ಮಕ್ಕಳಿರ್ತಾರೆ, ನಿಮಗೆ ಬೇಕಿಲ್ಲ ಮಗು, ಈಗ 3ನೇದು 4ನೇದು ಇರುತ್ತೆ, ನನಗೆ ಬೇಡ ಈ ಮಗು ಅಂತಂದರೆ ನೀವು 3 ತಿಂಗಳಲ್ಲೋ 4 ತಿಂಗಳಲ್ಲೋ ಹೋದರೆ ನಿಜವಾಗ್ಲೂ ಯಾವ ಹಾಸ್ಪಿಟಲಲ್ಲೂ ಅಬಾರ್ಷನ್ ಮಾಡಲ್ಲ. ನೀವು 1.5 ಮಂತಲ್ಲೋ ಅಥವಾ 1 ಮಂತ್ ಮೇಲ್ಗಡೆ 1 ವೀಕ್ ಆಗಿದೆ ಅಥವಾ 15 ಡೇಸ್ ಆಗಿದೆ, ನನಗೆ ಬೇಡ, ಇದು ಆಲ್ರೆಡಿ ನನಗೆ 3ನೇ ಮಗು ಅಥವಾ 4ನೇ ಮಗು ನಮಗೆ ಸಾಕೋಕ್ಕಾಗಲ್ಲ, ನನಗೆ ಬೇಡ ಅಂತಂದರೆ ಅದಕ್ಕೆ ಅಂತ ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಮೂಲಕ ನಿಮ್ಗೆ ಬೇಡ ಅಂತಂದರೆ ಅಟ್ಲೀಸ್ಟ್ ಅಬಾರ್ಷನ್ ಆದರೂ ಮಾಡಿಕೊಡ್ತಾರೆ, ಆಯಿತಾ. ಅಥವಾ ನಿಮಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಥವಾ ನಿಮ್ಗೆ ಹಿಂದೆ ಏನಾದರೂ ಪಿಡ್ಸ್ ಬರ್ತಿದ್ರೆ ಅಥವಾ ನಿಮಗೆ BP ಏನಾದ್ರು ಜಾಸ್ತಿ ಇತ್ತು ಅಥವಾ ಶುಗರ್ ಇದೆ, ನನಗೆ ಈ ಮಗುಗೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಅನ್ನಂಗಿದ್ರೆ ನೀವು ಮುಂಚೆನೇ ನೋಡಿಕೊಂಡು ಎಲ್ಲನೂ ಹೋಗಿ ಡಾಕ್ಟರ್ ಹತ್ರ ಸಜೆಷನ್ ತೊಗೊಂಡ್ರೆ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಮಗುಗೂ ಏನೂ ಆಗಬಾರ್ದು, ನೀವು ಸೇಫಾಗಿರಬೇಕು ಅಂತ. ಸೊ ಹಂಗಾಗ್ಬಿಟ್ಟೇನೆ 1.5 ತಿಂಗಳು ಅಥವಾ 12 ವಾರದೊಳಗಡೆನೇ ರಿಜಿಸ್ಟ್ರೇಷನ್ ಮಾಡಿಕೊಡಿ. ರಿಜಿಸ್ಟ್ರೇಷನ್ ಮಾಡ್ಕೊಳೋದ್ರಿಂದ ಇಷ್ಟೊಂದು ಯೂಸಸ್ ಇದೆ. ಅಕಸ್ಮಾತ್ ನೀವು ಲೇಟಾಗಿ ಮಾಡೋದು ಆ ಥರ ಎಲ್ಲ ಮಾಡಿದ್ರೆ ನೀವೇ ಕಾಂಪ್ಲಿಕೇಟ್ನ ಇಶ್ಯೂ ಮಾಡ್ಕೊಳಂಗಾಗುತ್ತೆ. ನೀವೇ ಫೇಸ್ ಮಾಡಬೇಕು ಏನೇ ಬಂದ್ರೂ. ಯಾಕಂದರೆ ನೀವೇ ಪ್ರೆಗ್ನೆಂಟ್ ಇರೋದ್ರಿಂದ ನಿಮಗೇನಾದರೂ ಆದರೆ ನೀವೇ ಜವಾಬ್ದಾರಿ. ನಿನ್ನ ಗಂಡ ಹೇಳಿದ್ರು ಅಥವಾ ನಿಮ್ಮ ಅತ್ತೆ ಹೇಳಿದ್ರು, ಮಾವ ಹೇಳಿದ್ರು, ಅವ್ರು ಯಾರು ನಾಳೆ ದಿನ ಸಫರ್ ಆಗೋಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಿನಗೆ ಆಗೋದು, ನೀವೇ ಸಫರ್ ಆಗೋದು. ಸೊ ಹಂಗಾಗ್ಬಿಟ್ಟು ನೀವೇ ಇಲ್ಲ ಹೋಗೋಣ ನಡೀರಿ ಹಾಸ್ಪಿಟಲ್ಗೆ, ನಾನು ತೋರಿಸ್ಕೊಳ್ಳೇಬೇಕು, ನನಗೆ ಹಿಂಗಿದೆ ಪ್ರಾಬ್ಲಮ್ಮು, ಮುಂಚೆನೇ ತೋರಿಸ್ಕೊಂಡ್ರೆ ಪ್ರಾಬ್ಲಮ್ ಆಗ್ದಂಗೆ ಇದು ಸೇವ್ ಮಾಡ್ಕೋಬೋದು ಅಂತ ನೀವೇ ಇನ್ನೊಬ್ರಿಗೆ ಹೇಳಬೇಕು. ನಿಮ್ಮ ಮನೇಲಿರೋರಿಗೆ ಕನ್ವಿನ್ಸ್ ಮಾಡಬೇಕು. ನೀವೇ ಬೇಡ ಬಿಡು, ಯಾರು ನೋಡೋರು ಏನಾದರೂ
ಅನ್ಕೋತಾರೆ, ಇಷ್ಟು ಬೇಗ ಹೋಗಿ ತೋರಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ದಿನ ಹೋಗಲಿ, 2 ಮಂತ್ ಆಗಲಿ ಅಥವಾ 3 ಮಂತ್ ಆಗಲಿ, ಆಮೇಲೆ ತೋರಿಸ್ಕೊಳ್ಳೋಣ. ಏನಾಗುತ್ತೆ 3 ಮಂತ್ ಆದಮೇಲೆ ಇನ್ನೂ ಟೈಮ್ ಇರುತ್ತಲ್ವ, ಇಂಜೆಕ್ಷನ್ಸ್ ತೊಗೋಬೋದು, ಆಮೇಲೂ ರಿಜಿಸ್ಟ್ರೇಷನ್ ಮಾಡಿಸ್ಬೋದು, ಆಮೇಲೂ ಇಂಜೆಕ್ಷನ್ಸ್ ತೊಗೋಬೋದು, ಆಮೇಲೂ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗ್ಬೋದು ಡಾಕ್ಟ್ರ್ ಹತ್ರ, ಎಲ್ಲನೂ ಆಮೇಲೂ ಕೊಡ್ತಾರಲ್ವ ಅಂತ ಮನೇಲಿದ್ದರೆ, ಮನೆಯಲ್ಲೂ ಇರೋರಿಗೂ ಏನೂ ಆಗೋಲ್ಲ, ಇದ್ದಾರೆ ಅಲ್ವಾ ಸಿಸ್ಟರ್ ಅಂತ ಕೇಳ್ಬೋದು. ಅದು ಇರೋರಿಗೂ ಏನೂ ಆಗೋಲ್ಲ. ಬಟ್ ನೀವು ಮುಂಚೆನೇ ಹೋಗ್ಬಿಟ್ಟು ತೋರಿಸ್ಕೊಳೋದ್ರಿಂದ ನಿಮಗೆ ಯೂಸ್ ಅಲ್ವಾ. ನಿಮಗೇನಾದ್ರು ಹೆಚ್ಚು ಕಮ್ಮಿ ಆಗೋದನ್ನು ಅಥವಾ ನಿಮ್ಮ ಮಗುಗೆ ಹೆಚ್ಚು ಕಮ್ಮಿ ಆಗೋದನ್ನು ನೀವೇ ತಡೆಗಟ್ಬೋದು. ಇಲ್ಲ ಅಂತಂದರೆ ತುಂಬ ದೊಡ್ಡ ಇಶ್ಯೂ ಆಗಿಬಿಡುತ್ತೆ. ಆಮೇಲೆ ಇವಾಗ ಬ್ಲಡ್ ತುಂಬ ಕಮ್ಮಿ ಆಗಿಬಿಡುತ್ತೆ, ಆಮೇಲೆ ಹೋಗಿ ತೋರಿಸ್ಕೊತೀರಾ, ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಹಂಗಾಗ್ಬಿಟ್ಟು ಈ ಕಮ್ಮಿ ಡ್ಯೂರೇಷನಲ್ಲೇ ತೋರಿಸ್ಕೊಂಡ್ರೆ ನಿಮಗೇನೋ ಮಗು ಡಿಫಿಕಲ್ಟಿ ಇದೆಯಾ, ಮಗುಗೆ ಏನಾದರೂ ತೊಂದರೆ ಇದ್ದರೆ ಮುಂಚೆನೇ ಅಬಾರ್ಷನ್ ಮಾಡಿಸ್ಕೋಬೋದು. ಇಲ್ವಾ ನಿನಗೆ ಏನಾದರೂ ಪ್ರಾಬ್ಲಮ್ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಬೋದು. ನೀವು ಸೇಫಾಗಿರೋದನ್ನು ನೋಡ್ಕೊಳ್ಳಿ ಮೊದಲು. ಮತ್ತು ಯಾಕೆ ಚೆಕಪ್ಪಿಗೆ ಹೋಗ್ಬೇಕು ನಾವು? ಚೆಕಪ್ಸ್ಗೆ ಹೋಗಿಲ್ಲ ಅಂದರೆ ಏನೂ ಆಗಲ್ವಾ? ಯಾಕೆ ಚೆಕಪ್ಗೆ ಹೋಗಲೇಬೇಕು? ನೀವು ಪ್ರೆಗ್ನೆಂಟ್ ಇದ್ದೀರಂತ ಕನ್ಫರ್ಮ್ ಯಾಕೆ ಮಾಡ್ಕೊಳ್ಲೇಬೇಕು? ಯಾಕೆ ಮಾಡ್ಕೋಬೇಕು ಅಂದರೆ ಚೆಕಪ್ಸಿಗೆ ಹೋಗಲೇಬೇಕು. ಯಾಕೆ ಚೆಕಪ್ಸ್ಗೆ ಹೋಗಿಲ್ಲ ಅಂತಂದರೆ ಡೆಲಿವರೀಸ್ ಆಗಲ್ವಾ? ಮಾಡಿಸ್ಲೇಬೇಕಾ ಚೆಕಪ್ನ? ಚೆಕಪ್ ಮಾಡಿಸ್ದಂಗೆ ಹಾಗೆಲ್ಲ ಡೆಲಿವರೀಸ್ ಆಗೋವಲ್ವಾ? ಹಾಗೆಲ್ಲ ಮನೇಲೇ ಡೆಲಿವರೀಸ್ ಮಾಡ್ಕೊಳೋರು. ಈಗ ಮಾತ್ರ ಯಾಕೆ ಹೋಗಿ ಚೆಕ್ ಮಾಡಿಸ್ಬೇಕು ಅಂತ ಕೆಲವರು ಡೌಟ್ ಬಿಡುತ್ತೆ. ಸಿಸ್ಟರ್, ನಾನು ಪ್ರೆಗ್ನೆಂಟ್ ಇದ್ದೀನಿ, ಆಯಿತಾ, ನನ್ನ ಪೀರಿಯಡ್ಸ್ ಆಗಿ ಮುಟ್ಟು ನಿಂತು ಆವಾಗಲೇ 15 ದಿನ ಆಗಿದೆ, ನಾನು ಪ್ರೆಗ್ನೆಂಟ್ ಅಲ್ವಾ? ನಾನು ಮತ್ತೆ ಅದನ್ನು ಯಾಕೆ ಕನ್ಫರ್ಮ್ ಮಾಡ್ಕೊಬೇಕು ಪ್ರೆಗ್ನೆಂಟ್ ಅಂತ? ನನಗೆ ಗೊತ್ತಲ್ವಾ ಪ್ರೆಗ್ನೆಂಟ್ ಅಂತ ಗೊತ್ತಿರೋದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಇಲ್ಲಾಂದರೆ ನಾನು ಚೆಕ್ ಮಾಡಿಸ್ಕೊತಾ ಇದ್ದೆ ಅಂತ ಕೆಲವರು ರೀಸನ್ ಹೇಳ್ತಾರೆ. ಏನು ತರಲೆ ಥರನೂ ಮಾತಾಡೋರು ಇರ್ತಾರಲ್ವ, ಹಂಗೆ ಹೇಳ್ತಾರೆ. ಬಟ್ ನಾನೇನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲರೂ ಪ್ರೆಗ್ನೆಂಟ್ ಇರಲ್ಲ, ಮುಟ್ಟು ನಿಂತವ್ರು ಪ್ರತಿಯೊಬ್ಬರು ಪ್ರೆಗ್ನೆಂಟ್ ಆಗಿರಲ್ಲ. ನೀವು ಅಂದ್ಕೊಂಡಿರೋ ಥರ ಕನ್ಫರ್ಮ್ ಮಾಡ್ಕೋಬೇಕು. ಯಾಕಂತಂದರೆ ಕೆಲವೊಬ್ಬರಿಗೆ ಪ್ರೆಗ್ನೆಂಟ್ ಇರ್ತಾರೆ ಬಟ್ UPT ಕಾರ್ಡ್ ನೆಗೆಟಿವ್ ಬರ್ತಿರುತ್ತೆ. ಕೆಲವೊಬ್ಬರು ಪ್ರೆಗ್ನೆಂಟೇ ಇರಲ್ಲ, UPT ಕಾರ್ಡ್ ಪಾಸಿಟಿವ್ ಬಂದಿರುತ್ತೆ. ಯಾಕೆ ಅಂದರೆ ಅವ್ರ ಯೂರಿನ್ ಒಳಗಡೆ ನೋಡ್ಕೋಬೇಕು. ಯಾಕಂದರೆ UPT ನೆಗೆಟಿವ್ ಬಂದಿದೆ ಸಿಸ್ಟರ್ ಬಟ್ ಎಲ್ಲ ಸಿಮ್ಟಮ್ಸು ಇದೆ ಪ್ರೆಗ್ನೆಂಟ್ ಅಂತ, ವಾಮಿಟ್ ಸೆನ್ಸೇಷನ್ ಇಲ್ಲದೆ, ಗೆಡಿನೆಸ್ ಬರ್ತಾಯಿದೆ, ಊಟ ನೋಡಿದ್ರೆ ವಾಕರಿಕೆ ಬರ್ತಾಯಿದೆ ಅಂತ ಹೇಳ್ತಾರೆ. ಅಂಥವ್ರು ಏನು ಮಾಡಬೇಕು ಅಂದರೆ ಚೆಕಪ್ಸಿಗೆ ಹೋಗಬೇಕು. ಚೆಕಪ್ಪಿಗೆ ಹೋಗಿದ ತಕ್ಷಣ ಡಾಕ್ಟ್ರು ಚೆಕ್ ಮಾಡಿ ಹೇಳ್ತಾರೆ, ಸ್ಕ್ಯಾನಿಂಗ್ ಬರ್ಕೊಡ್ತಾರೆ. ಸ್ಕ್ಯಾನಿಂಗ್ ಮಾಡಿಸಿದಾಗ ಕನ್ಫರ್ಮ್ ಆಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ವಾ ಅಂತ. ನೀವು ಸ್ಕ್ಯಾನಿಂಗ್ ಮಾಡಿಸ್ದಂಗೆ ಮನೆಯಲ್ಲೇ ಪ್ರೆಗ್ನೆಂಟು ನೆಗೆಟಿವ್ ಬರ್ತಾಯಿದೆ, ಇಲ್ಲ ಕೆಲವೊಬ್ಬರು ಪ್ರೆಗ್ನೆಂಟ್ ಅಂದ್ಕೊಂಡೇ ಇರ್ತಾರೆ ಬಟ್ ಪ್ರೆಗ್ನೆಂಟ್ ಆಗಿರಲ್ಲ. ಕೆಲವೊಬ್ಬರು ಮನೆಯಲ್ಲೇನೇ ಅವರು ಹೇಳಿದ್ರು ಅಂತ ಅಂದ್ಕೊಂಬಿಟ್ಟು ನಮಗೆ ನಾವೇ ಪ್ರೆಗ್ನೆಂಟ್ ಇದ್ದೀವಿ ಅಂತ ಅಂದ್ಕೊಂಡಿರ್ತಾರೆ, ಬಟ್ ಒಳಗಡೆ ಗೆಡ್ಡೆನೂ ಆಗಿರುತ್ತೆ ಕೆಲವೊಬ್ಬರಿಗೆ. ನಾನು ಅಂಥದ್ದು ನೋಡಿದ್ದೀನಿ. 6 ಮಂತ್ವರೆಗೂ ಎಲ್ಲಿ ತೋರಿಸ್ಕೊಂಡೇ ಇಲ್ಲ, ಅವರು ಟ್ರೀಟ್ಮೆಂಟು ತೊಗೊಂಡಿಲ್ಲ. ನಾನು ಪ್ರೆಗ್ನೆಂಟು ಅಂತ ಅಂದ್ಕೊಂಡಿದ್ದಾರೆ, ಹೊಟ್ಟೆ ದಪ್ಪ ಆಗ್ತಾಯಿದೆ, ಸೊ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದಾರೆ. ಬಟ್ ಲಾಸ್ಟ್ 6 ಮಂತಲ್ಲಿ ಸ್ಕ್ಯಾನಿಂಗ್ ಹೋಗಿದ್ದಾರೆ. ಸ್ಕ್ಯಾನಿಂಗಲ್ಲಿ ಗೊತ್ತಾಗಿದೆ ಅದು ಪ್ರೆಗ್ನೆಂಟ್ ಅಂತ ಅಂದ್ಕೊಂಡಿದ್ದಾರೆ ಅಷ್ಟೇ. ಅದು ಹೊಟ್ಟಲ್ಲಿ ಚಿಕ್ಕದಾಗಿ ಗೆಡ್ಡೆ ಬೆಳೀತದೆ. ಗೆಡ್ಡೆ ಬೆಳೆದ್ರೂ ಕೆಲವೊಂದು ಸತಿ ಯೂರಿನಲ್ಲಿ ಪಾಸಿಟಿವ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಂಗಾಗ್ಬಿಟ್ಟು ನೀವು ಕನ್ಫರ್ಮ್ ಮಾಡ್ಕೋಬೇಕು. 3 ಮಂತ್ ಒಳಗಡೆನೇ ಸ್ಕ್ಯಾನಿಂಗ್ ಮಾಡಬೇಕು. ಆರ್ಲಿಕ್ ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ. ಆ ಸ್ಕ್ಯಾನಿಂಗ್ ಮಾಡಿಸಿದ್ರೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ವಾ ಅಂತ ಕನ್ಫರ್ಮ್ ಆಗುತ್ತೆ, ಆಯಿತಾ. ನಿಮಗೇನು ತೊಂದರೆ ಆಗ್ದಂಗೆ ಇರಲಿ ಅಂತ ಅಂದ್ಬಿಟ್ಟು ಚೆಕಪ್ಸಿಗೆ ಹೋಗಿ ಅಂತ ಹೇಳೋದು. ಅದರಿಂದ ಬೇರೆ ಆಶಾ ವರ್ಕರ್ಗಾಗಲಿ ಅಥವಾ ಸಿಸ್ಟರ್ಸ್ಗಳಿಗಾಗಲಿ ಡಾಕ್ಟರ್ಸ್ಗಾಗಲಿ ಏನೂ ಲಾಭ ಇರೋದಿಲ್ಲ. ನೀವು ಚೆಕ್ ಮಾಡಿಸ್ಕೊಂಡ್ರು ಬಿಟ್ಟರು. ಬಟ್ ಏನಂದರೆ ನಿಮ್ಮಿಂದ ಇಡೀ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ. ನಿಮಗೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇಡೀ ಫ್ಯಾಮಿಲಿ ಸಫರ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ. ಅದರಲ್ಲಿ ಏನಿದೆ, ನಿಮಗೆ ಬೇಡವಾ, ನಮಗೆ ಬೇಡ, ಅಬಾರ್ಷನ್ ಮಾಡಿಸ್ಕೋಬೇಕಾ, ಅಬಾರ್ಷನ್ ಮಾಡಿಸ್ಕೊಳ್ಳಿ. ಡಿಸೈಡ್ ಮೊದಲು ನಿಮಗೆ ಬೇಕಾ ಬೇಡವಾ ಅಂತ. ಇಲ್ಲ ಬೇಕಾ ಹೋಗಿ ಚೆಕ್ ಮಾಡಿಸಿ, ಬೇಡವಾ ಅದಕ್ಕೂ ಹೋಗಿ ಚೆಕ್ ಮಾಡಿಸಿ. ಅದರಲ್ಲಿ ಏನು ಪ್ರಾಬ್ಲಮ್ ನಿಮಗೆ ಅಲ್ವಾ, ಹೋಗಿ ಟ್ರೀಟ್ಮೆಂಟ್ ತೊಗೊಳ್ರಿ. ಫಸ್ಟು ಅದನ್ನು ಅಡ್ವೈಸ್ ಮಾಡೋದನ್ನು ನಿಮ್ಮ ಆಶಾ ವರ್ಕರ್ ಏನಕ್ಕೆ ಅಡ್ವೈಸ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡು ನೀವೇನೇ ಹೋಗಿ ಚೆಕಪ್ಸಿಗೆ ಹೋಗೋ ರೇಂಜಲ್ಲಿ ಇರಬೇಕು. ಬೇರೆಯವ್ರ ಮೇಲ್ಗಡೆ ಡಿಪೆಂಡ್ ಆಗಬಾರ್ದು. ಮತ್ತು ಬಂದು TT ಏನಕ್ಕೆ TT ಇಂಜೆಕ್ಷನ್ ಹಾಕಿಸ್ಕೋಬೇಕು? ಮೊದಲೆಲ್ಲ TT ಇಂಜೆಕ್ಷನ್ಸ್ ಇರಲಿಲ್ಲ. ಈಗ ಯಾಕೆ ಹಾಕ್ತಾರೆ, ಯಾಕೆ ಹಾಕಿಸ್ಕೋಬೇಕು? ಹಾಕಿಸ್ಕೊಂಡಿಲ್ಲಾಂದರೆ ಏನಾಗುತ್ತೆ? ಹಾಕಿಸ್ಕೊಳ್ಳೇಬೇಕಾ? ಅಕಸ್ಮಾತ್ ಈಗ ನಾನು ಪ್ರೆಗ್ನೆಂಟ್ ಅಂತ ಲೇಟಾಗಿ ಗೊತ್ತಾಯಿತು, ನನಗೀಗ ಆಲ್ರೆಡಿ 9 ಮಂತಲ್ಲಿದೆ, 8 ಮಂತಲ್ಲಿ ಒಂದು ಹಾಕ್ಸ್ಕೊಂಡಿದ್ದೀನಿ, 9 ಮಂತ್ ಒಳಗಡೆ ಇನ್ನೊಂದು ಹಾಕ್ಸ್ಕೋಬೋದಾ? 2 ಇಂಜೆಕ್ಷನ್ ಎಷ್ಟು ತಿಂಗಳೊಳಗಡೆ ಕಂಪಲ್ಸರಿ ಕಂಪ್ಲೀಟ್ ಆಗಬೇಕು ಅನ್ನೋ ಡೌಟ್ಸು ಕೆಲವ್ರಿಗಿರುತ್ತಲ್ವಾ. TT ಇಂಜೆಕ್ಷನ್ನು ಮಗು ಮತ್ತು ತಾಯಿಗೆ ಧನುರ್ವಾಯು ಅನ್ನೋ ಕಾಯಿಲೆ ಬರದೇ ಇರಲಿ ಅನ್ನೋ ರೀಸನಿಗೆ ಈ ಇಂಜೆಕ್ಷನ್ ಹಾಕ್ತಾರೆ. ಫಸ್ಟ್ ಡೋಸ್ ಬಂದು ನೀವು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗ್ತಿದ್ದಂಗೆ ಫಸ್ಟ್ ಡೋಸ್ ಹಾಕ್ತಾರೆ. ಫಸ್ಟ್ ಡೋಸ್ ಈಗ ಇವತ್ತು 18ನೇ ತಾರೀಕು ಅಂದರೆ ನೆಕ್ಸ್ಟ್ ಮಂತ್ 18ನೇ ತಾರೀಕು ಮೇಲ್ಗಡೆ ಹಾಕ್ಸ್ಕೋಬೇಕು. ಯಾಕಂದರೆ ಒಂದು ಇಂಜೆಕ್ಷನಿಂದ ಇನ್ನೊಂದು ಇಂಜೆಕ್ಷನ್ಗೆ 1 ಮಂತ್ ಗ್ಯಾಪ್ ಇರಬೇಕು. ಅದರೊಳಗಡೆನೇ ಇಂಜೆಕ್ಷನ್ ಹಾಕ್ಸ್ಕೊಬೇಕು. ಅಕಸ್ಮಾತ್ ನೀವು ಲೇಟಾಗಿ ಹಾಕಿಸ್ಕೊಂಡ್ರಿ, ಇಲ್ಲ 6 ಮಂತಲ್ಲೋ 7 ಮಂತಲ್ಲೋ ಹಾಕಿಸ್ಕೊಂಡ್ರಿ, ಹಂಗೆ ಹಾಕಿಸ್ಕೊಂಡ್ರು ಪರವಾಗಿಲ್ಲ. 7 ಮಂತಲ್ಲಿ ಹಾಕ್ಸ್ಕೊಂಡ್ರೂ 1 ಮಂತ್ ಬಿಟ್ಟೇನೆ ನೆಕ್ಸ್ಟ್
ಇಂಜೆಕ್ಷನ್ನ ಹಾಕಿಸ್ಕೋಬೇಕು. ಯಾಕಂದರೆ ಅದು ಡೋಸೇಜ್ ಇರುತ್ತಲ್ವ 1 ಮಂತ್ವರೆಗೂ ಅದು ಕ್ಯಾರಿ ಆಗ್ತಾ ಇರುತ್ತೆ. ನಿಮ್ಮ ಮುಂಚೆನೇ ಹಾಕಿಸ್ಕೊಳೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಹಂಗಂತ ಮುಂಚೆನೂ ಹಾಕೋದಿಲ್ಲ. ಹಾಕಿದ ತಕ್ಷಣ ನಿಮ್ಮ ತಾಯಿ ಕಾರ್ಡಲ್ಲಿ ಎಂಟ್ರಿ ಮಾಡ್ತಾರೆ. ನಿಮ್ಮ ತಾಯಿ ಕಾರ್ಡಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡಿಸ್ಕೊಳ್ಳಿ. ಯಾಕಂತಂದರೆ ಹಾಕ್ತಾರೆ, ನೀವೇನು ಮಾಡ್ತೀರಾ, ಹಾಕಿಸ್ಕೊತೀರಾ, ಎಂಟ್ರಿ ಮಾಡಿಸ್ಕೊಳಲ್ಲ, ಹಾಗೆ ಬಂದುಬಿಡ್ತೀರಾ. ಬಟ್ ಸೆಕೆಂಡ್ ಅಂತ ಹೋಗಿ ಹೇಳ್ತೀರಾ, ಬಟ್ ಅಲ್ಲಿ ಎಂಟ್ರಿ ಇಲ್ಲ ಅಂತಂದರೆ ಅವ್ರು ಸೆಕೆಂಡ್ ಡೋಸ್ ಅಂತ ಅಂದ್ಕೊಳೋದೇ ಇಲ್ಲ, ಫಸ್ಟ್ ಡೋಸ್ ಅಂತಲೇ ಅಂತ ಅಂದ್ಕೊತಿರ್ತಾರೆ. ಸೊ ಹಂಗಾಗ್ಬಿಟ್ಟು ಹಾಕಿಸ್ಕೊಂಡಿದ ತಕ್ಷಣವೇ ತಾಯಿ ಕಾರ್ಡಲ್ಲಿ ಎಂಟ್ರಿ ಮಾಡಿಸ್ಕೊಳ್ಳಿ. ತಾಯಿ ಕಾರ್ಡಲ್ಲಿ ಎಂಟ್ರಿ ಮಾಡಿಸ್ಕೊಂಡು ನೋಡಿ ಆಡಿದಾರ, ಡೇಟ್ ಹಾಕಿದ್ದಾರೆ, ಯಾವ ಡೇಟ್ ಹಾಕಿದ್ದಾರೆ ಅಂತೇನೋ ಚೆಕ್ ಮಾಡಿಕೊಡ್ರಿ. ನೆಕ್ಸ್ಟ್ ಮಂತ್ ಅಂದ್ಬಿಟ್ಟು ಈಗ ಲೇಟಾಗಿ ಹಾಕ್ಸ್ಕೊಂಡು, ಇವಾಗ 8 ಮಂತಲ್ಲಿ ಟಿ ಹಾಕ್ಸ್ಕೊಂಡಿರ್ತಾರೆ, ಮರ್ತೋಗ್ಬಿಟ್ಟಿರ್ತಾರೋ ಅಥವಾ ಅಲೆಮಾರಿಗಳು ಅಂತ ಇರ್ತಾರಲ್ಲ, ಅವ್ರು ಯಾರಿಗೂ ಹೇಳೋದೇ ಇಲ್ಲ ಇಂಜೆಕ್ಷನ್ ಹಾಕ್ಸ್ಕೋಬೇಕು ಅಥವಾ ಇಂಜೆಕ್ಷನ್ ಹಾಕ್ಸ್ಕೋಬೇಕು, ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಯಾರಿಗೂ ಗೊತ್ತೇ ಇರಲ್ಲ. ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ಕೆಲವೊಬ್ಬರು ಬೇಡ ಅಂದ್ಕೊಂಬಿಟ್ಟೆ ಲಾಸ್ಟ್ ಮಂತ್ವರೆಗೂ ತೊಗೊಂಬಂದ್ಬಿಟ್ಟಿರ್ತಾರೆ. ಅಂಥವ್ರು ಏನು ಮಾಡ್ಬೋದು ಅಂತಂದರೆ, ಈ 9 ಮಂತಲ್ಲಿ ಹಾಕ್ಸಿದ್ದೀನಿ ಟಿ ಅಂತಂದರೆ 9 ಮಂತ್ ಪಾಪು ಹುಟ್ಟಿದ ಮೇಲೂ ಹಾಕಿಸ್ಬೋದು, ಅದೇನು ಹಾಕಿಸ್ಬಾರ್ದು ಅಂತಲ್ಲ. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಕ್ಸಿದ್ರೆ ಸೇಫಾಗಿರ್ತೀರ. ಮಗು ತಾಯಿ ಅನ್ನೋ ರೀಸನಿಗೆ 9 ಮಂತ್ ಒಳಗಡೆನೇ 2 ಇಂಜೆಕ್ಷನ್ ಹಾಕಿಸ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ಇದು 2ನೇ ಪ್ರೆಗ್ನೆನ್ಸಿ. ನನಗೆ ಇನ್ನೂ ಮಗುಗೆ 2 ವರ್ಷ ಇದೆ, 3 ವರ್ಷ ಇದೆ ಅನ್ನೋರಿಗೆ ಒಂದೇ ಇಂಜೆಕ್ಷನ್ ಹಾಕ್ತಾರೆ, 2 ಇಂಜೆಕ್ಷನ್ ಹಾಕಲ್ಲ. ಯಾಕಂದರೆ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ 2 ಇಂಜೆಕ್ಷನ್ ಹಾಕಿರೋದ್ರಿಂದ ಅದು 3 ಇಯರ್ಸ್ ಒಳಗಡೆವರೆಗೂ ಕ್ಯಾರಿ ಆಗ್ತಾಯಿರುತ್ತೆ ಆ ಡೋಸೇಜ್ ಎಲ್ಲನೂ. ಸೊ ಹಂಗಾಗ್ಬಿಟ್ಟು ಈಗ 3 ಮಂತಲ್ಲಿದೆ ಫಸ್ಟ್ನೇ ಮಗುಗೆ, ನಾನು ಪ್ರೆಗ್ನೆಂಟ್ ಇದ್ದೀನಿ, ಎಷ್ಟು ಇಂಜೆಕ್ಷನ್ ಹಾಕಿಸ್ಕೋಬೇಕು ಅನ್ನೋರು ಒಂದೇ ಇಂಜೆಕ್ಷನ್ ಹಾಕಿಸ್ಕೋಬೇಕು. ಯಾಕೆ ಅಂತಂದರೆ ಆ ಡೋಸೇಜ್ ಹೆವಿ ಆಗಿಬಿಡುತ್ತೆ. ಸೊ ಹಂಗಾಗಿ ಒಂದೇ ಇಂಜೆಕ್ಷನ್ ಹಾಕ್ತಾರೆ, ಒಂದೇ ಇಂಜೆಕ್ಷನ್ ಹಾಕಿಸ್ಕೊಳ್ಳಿ, ಸಾಕಾಗುತ್ತೆ ಅವರಿಗೆ. ಮತ್ತು 4ನೇ ಸ್ಟೆಪ್ ಬಂದು ಐರನ್ ಟ್ಯಾಬ್ಲೆಟ್ಸು. ಐರನ್ ಟ್ಯಾಬ್ಲೆಟ್ಸ್ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು? ನೀವು ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿದ್ದ ತಕ್ಷಣದಿಂದ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತಾರೆ. ನೀವು 4 ಮಂತಲ್ಲಿ ಇದ್ದಾಗಿಂದನೂ ಐರನ್ ಟ್ಯಾಬ್ಲೆಟ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡೈಲಿ ಒಂದೊಂದು ಟ್ಯಾಬ್ಲೆಟ್ ತೊಗೋಬೇಕು, ಮಂತ್ಲಿ 30 ಟ್ಯಾಬ್ಲೆಟ್ಸ್ ತೊಗೋಬೇಕು. ಕನಿಷ್ಠ ಪಕ್ಷ ನೀವು ತೊಗೊಂಡೇ ಇಲ್ಲ ಅಂತಂದರೆ ನಿಮ್ಮ ಡ್ಯೂರೇಷನ್ 9 ಮಂತ್ ಒಳಗಡೆ 100 ಟ್ಯಾಬ್ಲೆಟ್ಸ್ನ ಕಂಪಲ್ಸರಿಯಾಗಿ ತೊಗೋಬೇಕು. ಯಾಕೆ ತೊಗೋಬೇಕು ಸಿಸ್ಟ್ರೆ? ತೊಗೊಂಡಿಲ್ಲ ಅಂದರೆ ಏನಾಗುತ್ತೆ? ನಂಗೆ ತೊಗೊತಾ ಇದ್ದೀನಿ, ಟ್ಯಾಬ್ಲೆಟ್ ತೊಗೊತೀನಿ, ನಂಗೆ ವಾಮಿಟ್ ಬಂದಂಗೆ ಆಗ್ತಿದೆ, ಅಸಿಡಿಟಿ ಜಾಸ್ತಿ ಆಗ್ತಿದೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಿದೆ, ವಾಮಿಟ್ ಆದಂಗೆ ಆಗುತ್ತಲ್ವ. ಸೊ ನಂಗೆ ತಿನ್ನೋಕ್ಕಾಗ್ತಿಲ್ಲ, ಊಟ ಮಾಡೋಕ್ಕಾಗ್ತಿಲ್ಲ, ಪದೇ ಹೊಟ್ಟೆ ಹಸಿಯುತ್ತೆ ಟ್ಯಾಬ್ಲೆಟ್ ತೊಗೊಳೋದ್ರಿಂದ. ಏನು ಮಾಡಬೇಕು? ತೊಗೊಳ್ಳೇಬೇಕು. ಯಾಕೆ ತೊಗೋಬೇಕು ಅಂತಂದರೆ ಟ್ಯಾಬ್ಲೆಟ್ಸಿಂದ ನಿಮ್ಮ ಬ್ಲಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಮಗುಗೆ ಈಗ 4 ಮಂತಲ್ಲಿ ಚೆಕ್ ಮಾಡಿಸಿರ್ತೀರ, HP ಆವಾಗ 10 ಗ್ರಾಮ್ಸ್ ಇರುತ್ತೆ. 5 ಮಂತಲ್ಲಿ ಮತ್ತೆ ಚೆಕ್ ಮಾಡಿಸ್ತೀರಾ, 9 ಗ್ರಾಮಿಗೆ ಬಂದಿರುತ್ತೆ. ಯಾಕೆ 9 ಗ್ರಾಮಿಗೆ ಬಂದಿರುತ್ತೆ ಅಂತಂದರೆ ನಿಮ್ಮ ಬ್ಲಡ್ ಎಲ್ಲನೂ ಮಗುಗೆ ಹೋಗ್ತಾ ಇರುತ್ತೆ. ಸೊ ಹಂಗಾಗ್ಬಿಟ್ಟು ನೀವು ಐರನ್ ಟ್ಯಾಬ್ಲೆಟ್ ತೊಗೊಳ್ಳೇಬೇಕು. ನೀವು ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಈ ಮಂತಲ್ಲಿ 10 ಇದೆ, ನೆಕ್ಸ್ಟ್ ಮಂತಲ್ಲೂ 10 ಇರುತ್ತೆ, ಅಥವಾ 11 ಆಗೋದು ಅಥವಾ ಅದಕ್ಕಿಂತ ಕಮ್ಮಿ ಆಗೋದು, ಆ ಥರ ಮೇಂಟೈನ್ ಆಗ್ತಾ ಇರುತ್ತೆ. ನೀವು ತೊಗೊಂಡಿಲ್ಲ ಅಂದರೆ ದಿಢೀರ್ ಅಂತ ಈಗ 10 ಇರೋದು ನೀವು 1 ಮಂತು 2 ಮಂತ್ ತೊಗೊಂಡಿಲ್ಲ ಅಂದರೆ ಈಗ 4 ಮಂತಲ್ಲಿ ಚೆಕ್ ಮಾಡಿಸಿದ್ರ, ನೆಕ್ಸ್ಟ್ 5 ಮಂತಲ್ಲೋ ಅಥವಾ 6 ಮಂತಲ್ಲೋ ಹೋಗಿ ಚೆಕ್ ಮಾಡಿಸಿದ್ರಿ, ಅವಾಗ ಸಡನ್ಲಿ 8 ಗ್ರಾಮ್ಸ್ಗೋ ಅಥವಾ 7 ಗ್ರಾಮ್ಸ್ಗೋ ಇರುತ್ತೆ. ಸಿವಿಯರ್ ಅನಮಿಕ್ಗೂ ಬಂದುಬಿಡ್ತೀರಾ. 6 ಗ್ರಾಮ್ ಆಗೋಗ್ಬಿಟ್ರೆ ತುಂಬ ಬ್ಲಡ್ ಹಾಕ್ಸ್ಕೊಳೋ ರೇಂಜಿಗೆಲ್ಲ ಬರ್ತೀರಾ. ಅಷ್ಟೊಂದೆಲ್ಲ ರಿಸ್ಕ್ ತೊಗೋಬೇಡಿ. ಡೈಲಿ ಒಂದೊಂದು ಟ್ಯಾಬ್ಲೆಟ್ ತೊಗೊಳ್ಳಿ. ವಾಮಿಟ್ ಬರ್ತಾ ಇದೆಯಾ, ವಾಮಿಟ್ ಟ್ಯಾಬ್ಲೆಟ್ಸ್ನ ಡಾಕ್ಟರ್ಸ್ನ ಕೇಳ್ಬಿಟ್ಟು ಊಟಕ್ಕಿಂತ ಮುಂಚೆ ಒಂದು ಟ್ಯಾಬ್ಲೆಟ್ ತೊಗೊಳ್ಳಿ. ಗ್ಯಾಸ್ಟ್ರಿಕ್ ತುಂಬ ಹೆವಿ ಗ್ಯಾಸ್ಟ್ರಿಕ್ ಆಗಿದೆ, ಡಾಕ್ಟ್ರು ಅಡ್ವೈಸ್ ಮಾಡಿದರೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು ತೊಗೋಬೋದು, ಏನೂ ಆಗೋದಿಲ್ಲ. ಹಂಗಂತಂದ್ಬಿಟ್ಟು ಮನೇಲಿರೋರು ಅಷ್ಟೇ, ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ನಿನ್ನ ಗಂಡ ಆಗಿರ್ಬೋದು, ನಿಮ್ಮ ಅತ್ತೆ ಮಾದಿರು ಯಾರಾದರೂ ಆಗಿರ್ಬೋದು, ಅವರು ಅಷ್ಟೇ ಮನೇಲಿರೋರು ಕೇರ್ ಮಾಡಿ ತೊಗೊತಿದ್ದಾರಾ ಇಲ್ವಾ, ಪ್ರೆಗ್ನೆಂಟು ನಮ್ಮ ಮನೇಲಿ ಒಬ್ಬರು ಪ್ರೆಗ್ನೆಂಟ್ ಇದ್ದಾರೆ ಅಂದರೆ ಅವ್ರ ಬಗ್ಗೆ ಕೇರ್ ಮಾಡಬೇಕು. ಅವ್ರು ಟ್ಯಾಬ್ಲೆಟ್ ತೊಗೊತಾ ಇದ್ದಾರಾ ನೋಡ್ತಾ ಇರಬೇಕು, ಅಥವಾ ಚೆಕಪ್ಸಿಗೆ ಹೋಗ್ತಾ ಇದ್ದಾರಾ, ತಿಂಗಳ ಏನು ಮಾಡಿದ್ದಾರೆ ಕೇಳಬೇಕು. ಮನೆಗೆ ಬಂದಿದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿದ್ದಲ್ಲಮ್ಮ, ಏನು ಮಾಡಿದ್ರು ಇವತ್ತು, ಏನು ಚೆಕಪ್ ಮಾಡಿದ್ರು, ಏನು ಹೇಳಿದ್ರು ಅಂತೆಲ್ಲ ಕೇಳಬೇಕು. ಯಾಕಂದರೆ ಅವಾಗ ಅವ್ರಿಗೂ ಜವಾಬ್ದಾರಿ ಇರುತ್ತೆ. ಮನೇಲಿ ಕೇಳ್ತಾರೆ, ನಾನು ಹೋಗಬೇಕು ಚೆಕಪ್ಸಿಗೆ, ತೊಗೋಬೇಕು, ಟ್ರೀಟ್ಮೆಂಟ್ ತೊಗೋಬೇಕು. ಇಲ್ಲ ಚೆಕಪ್ಸಿಗೆ ಹೋಗಿದ್ರಿಂದ ಯೂಸಸ್ ಏನು ಅಂತಂದರೆ, ಒಂದೇ HP ಕಮ್ಮಿ ಆಗ್ದಂಗೆ ಮೇಂಟೈನ್ ಆಗ್ತಾ ಇರುತ್ತೆ. BP ಏರ್ವೇಷನ್ ಆಗ್ತಿದೆಯಾ, ನಿಮ್ಮ ತೂಕ ಏರ್ವೇಷನ್ ತಿಂಗಳಿಗೂ ಜಾಸ್ತಿ ಆಗ್ತಿದೆಯಾ ಅಂತ ನೋಡ್ಕೋಬೇಕು. ತಿಂಗಳ ಜಾಸ್ತಿ ಆಗ್ತಿಲ್ಲ ಅಂದರೆ ಮಗು ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಅಂತ ಅರ್ಥ. ನೀವು ಟ್ಯಾಬ್ಲೆಟ್ ತೊಗೊತಾ ಇದ್ದೀರಾ ಕಂಪಲ್ಸರಿಯಾಗಿ ಅಂದರೆ ಮಗುನೂ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ನೀವು ಹಂಗಾಗ್ಬಿಟ್ಟು ನಾಳೆ ದಿನ ಸಫರ್ ಆಗಬಾರ್ದು. ಈಗ ಡೆಲಿವರಿ ಟೈಮ್ ಬಂದಿದೆ, 9 ಮಂತಲ್ಲಿದೆ, ಬೇಬಿ ನೋಡಿದ್ರೆ ಬರೀ 2 ಗ್ರಾಮ್ಸ್ ಇದೆ, 2 kgs ಇದೆ ಅಷ್ಟೇ. ಏನು ಮಾಡೋದು? ಅವಾಗ ಏನು ಮಾಡ್ತಾರೆ, ಸಿಸರಿಂಗ್ ಮಾಡ್ಬೋದು, ಅಥವಾ ಸಿವಿಯರ್ ಆಗಿ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿಯೋಕ್ಕಾಗಲ್ಲ. ಹಂಗಾಗ್ಬಿಟ್ಟು ಮುನ್ನೆಚ್ಚರಿಕೆಯಾಗೇ ಮನೇಲಿರೋ ಗಂಡ ಆಗಿರ್ಬೋದು, ಅತ್ತೆ ಮಾವ ಯಾರೇ ಆಗಿರ್ಬೋದು, ಪ್ರೆಗ್ನೆಂಟಾಗಿ ಕೇಳಬೇಕು. ಬೇಬಿ ಒಳಗಡೆ ಓಡಾಡ್ತಿದ್ಯಾ, ಕರೆಕ್ಟಾಗಿ ಡೈಲಿ ಟ್ಯಾಬ್ಲೆಟ್ ತೊಗೊತಾ ಇದೆಯಾ, ನಿಂಗೆ ಏನಾಗ್ತಾಯಿದೆ, ವಾಮಿಟ್ ಆಗ್ತಾ ಇದೆಯಾ, ತಲೆ ಸುತ್ತು ಬರ್ತಾ ಇದೆಯಾ, ಸ್ವಲ್ಪ ರೆಸ್ಟ್ ಮಾಡಿಸ್ಬೇಕು. ಪ್ರೆಗ್ನೆಂಟ್ಗೂ ಮೇನ್ ಪ್ರಾಬ್ಲಮ್ ಅದೇನೇ. ಕೆಲವೊಬ್ರು ಇರ್ತಾರೆ ಹಳ್ಳಿಗಳಲ್ಲಿ, ಅವರಂತೂ
ರೆಸ್ಟೇ ಮಾಡೋಕ್ಕೆ ಬಿಡ್ತಾರಲ್ಲ. ಬಟ್ ಅವರಂತೂ ತುಂಬ ವೀಕ್ ಆಗಿರ್ತಾರೆ, ಮಗುನೂ ವೀಕ್ ಇರುತ್ತೆ. ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಡೆಲಿವರಿ ಆದಮೇಲೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ತುಂಬ ದುಡ್ಡು ಇಟ್ಬಿಟ್ಟು ಓಡಾಡ್ತಾ ಇರ್ತಾರೆ. ಅಷ್ಟು ರಿಸ್ಕ್ ಮಾಡೋ ಬದಲು 9 ತಿಂಗಳು ರೆಸ್ಟ್ ಕೊಡಿ ಅವರಿಗೆ. ಆದಷ್ಟು ಕೆಲಸ ಸ್ವಲ್ಪ ಮಾಡ್ತಾರೆ, ರೆಸ್ಟ್ ಮಾಡಲಿ ಪರವಾಗಿಲ್ಲ. ಟ್ಯಾಬ್ಲೆಟ್ನ ಕಂಟಿನ್ಯೂ ಮಾಡಿಸಿ, ವಾಮಿಟ್ ಆಗ್ತಿದ್ರೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ, ಸುಸ್ತಿದಾರ ಸ್ವಲ್ಪ ಎಳ್ನೀರು ಜ್ಯೂಸು ಅಂಥವೆಲ್ಲನೂ ಮನೇಲಿ ಸ್ವಲ್ಪ ಕೇರಾಗಿ ನೋಡ್ಕೊಳ್ಳಿ. ಅಥವಾ ಬ್ಲಡ್ ಕಮ್ಮಿ ಆಗ್ತಿದೆಯಾ, ಯಾಕೆ ಕಮ್ಮಿ ಆಗ್ತಿದೆ ಚೆಕ್ ಮಾಡಿಸ್ಬೇಕು ಇಲ್ವಾ. ಚೆಕಪ್ಪಿಗೆ ಹೋಗಿದ ತಕ್ಷಣವೇ ಏನಾಯಿತು, ಚೆಕಪ್ ಏನು ಮಾಡಿದ್ರು, ಮಗು ಹೇಗಿದೆ, ಮಗು ಹಾರ್ಟ್ ಬೀಟ್ ಎಷ್ಟಿದೆ ಅಂತೆ, ನಾರ್ಮಲ್ ಇದೆಯಂತ ಎಲ್ಲನೂ ಅನ್ನೋದನ್ನು ನೀವು ಕೇಳಬೇಕು. ನೀವು ಕೇಳಿದಾಗ ಪ್ರೆಗ್ನೆಂಟ್ಗೂ ಭಯ ಇರುತ್ತೆ. ಅಥವಾ ನಿಮ್ಮ ಮನೇಲೂ ಅಷ್ಟೇ, ಈಗ ಪ್ರೆಗ್ನೆಂಟ್ ಇದ್ದಾರೆ ಅಂತಂದರೆ ಎಲ್ಲರೂ ಕೇರ್ ಮಾಡ್ತಾನೆ ಇರಬೇಕು. ಕೇರ್ ಮಾಡಿಲ್ಲ ಅಂದರೆ ನಾಳೆ ದಿನ ನೀವೇ ಸಫರ್. ಸೊ ತಾಯಿನ ಕಳ್ಕೊಳೋದ್ರಿಂದ ನಿಮಗೆ ಲಾಸು, ಇಡೀ ಫ್ಯಾಮಿಲಿ ಸಫರ್ ಆಗ್ತೀರ. ಮಗು ಹುಟ್ಟಿದ್ರೆ ಮಗು ಕೂಡ ಸಫರ್ ಆಗುತ್ತೆ. ಲೈಫ್ ಲಾಂಗ್ ಸಫರ್ ಆಗೋಕ್ಕಿಂತ 9 ಮಂತ್ ಕೇರ್ ಮಾಡಿ. ಏನು ಹೇಳಿ, ಕೇರ್ ಮಾಡಿ. ಪ್ರೆಗ್ನೆಂಟ್ನ ಅಬ್ಸರ್ವೇಷನ್ ಮಾಡಿ, ಏನಾಗ್ತಿದೆ, ಅವಳು ಬೆಳಗ್ಗೆಯಿಂದ ಮಲಗಿದ್ದಾಳೆ ಅಂದರೆ ಅಬ್ಸರ್ವ್ ಮಾಡಿ, ಏನಕ್ಕೆ ಮಲಗಿದ್ದಾಳೆ, ಏನಾಗ್ತಿದಮ್ಮ ಕೇಳಿ. ಯಾಕಂದರೆ ಫಸ್ಟ್ನೇ ಪ್ರೆಗ್ನೆನ್ಸಿಯಲ್ಲಿ ಯಾರಿಗೂ ಏನೂ ಗೊತ್ತಿರಲ್ಲ. ಸೊ ಹಂಗಾಗಿ ಕೇಳಿ ತಿಳ್ಕೊಳ್ಳಿ. ನಿಮಗಿನ್ನೂ ಏನಾದರೂ ಮಾಹಿತಿ ಬೇಕು, ಸಿಷನಂಗೆ ಇಂಜೆಕ್ಷನ್ ಬಗ್ಗೆ ಅರ್ಥ ಆಗಿಲ್ಲ, ಅಥವಾ 4 ಚೆಕಪ್ಸ್ ಹೆಂಗೆ ಮಾಡಿಸ್ಬೇಕು, ಚೆಕಪ್ಸಿಗೆ ಹೋದಾಗೆಲ್ಲ ಏನು ಮಾಡ್ತಾರೆ, ಏನು ಚೆಕಪ್ಸ್ ಮಾಡ್ತಾರೆ, ಈ ಡೀಟೇಲ್ಸ್ ಎಲ್ಲ ನನಗೆ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಅದರೊಳಗಡೆ ಅಪ್ಲೋಡ್ ಮಾಡ್ತೀನಿ. ಬರೀ 4 ಚೆಕಪ್ಸಿಂದ ಒಂದು ವೀಡಿಯೋ ಮಾಡಾಕ್ತೀನಿ, ಅದನ್ನು ನೋಡಿ ಗೊತ್ತಾಗುತ್ತೆ ನಿಮಗೆ ಏನಕ್ಕೆ 4 ಚೆಕಪ್ಸ್ ಮಾಡಿಸ್ಬೇಕು, ಅಟ್ಲೀಸ್ಟ್ ಯಾಕೆ ಮಾಡಿಸ್ಬೇಕು 4 ಚೆಕಪ್ಸು 9 ತಿಂಗಳೊಳಗಡೆ. ಯಾಕೆ 9 ತಿಂಗಳೊಳಗಡೆ 4 ಚೆಕಪ್ಸೇ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡಿಸ್ಬಾರ್ದಾ, ಇದ್ರ ಡೀಟೇಲ್ಸ್ ಎಲ್ಲನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಾಕ್ತೀನಿ, ಅದನ್ನು ನೋಡಿ. ಹೋಯ್ತಾ. ಧನ್ಯವಾದ ನನ್ನ ವೀಡಿಯೋ ನೋಡಿದ್ದಕ್ಕೆ.